ಶಾರ್ಟ್ ಫಿಲಿಮಲ್ಲಿ ಪಾಯಲ್ ಅವರಿದ್ರು. ಈ ಸಿನಿಮಾದಲ್ಲಿ ಬೇರೆಯವರಿಗೆ ನಿಮ್ಮ ಪೇರನ್ನ ಡೈರೆಕ್ಟರ್ ಪೇರ್ ಮಾಡ್ಬಿಟ್ಟಿದ್ದಾರೆ. ಬೇಜಾರ ಇದ್ದಾರೆ ಸರ್. ಹೌದೌದು ಮೇಡಮ್. ನಂದು ನಮ್ಮ ಸಿಂಗಲ್ಸ್ ಯಾರ್ಯಾರು ಇದಾರೆ ಅವ್ರನ್ನ ಅಟ್ರಾಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ನಂದು. ಆಚೆ ಕಡೆ ಸುಮಾರು ಜನ ಹುಡುಗಿರು ಪ್ರಪೋಸ್ ಮಾಡಿದೆ ಮೇಡಮ್ ಇನ್ಸ್ಟಾಗ್ರಾಮ್ ಒಬ್ರು ರಿಪ್ಲೈನೇ ಕೊಡ್ತಾ ಇಲ್ಲ. ಈ ಸಿನಿಮಾನಲ್ಲಿ ಅದೇನೋ ತಥಾಸ್ತು ಅಂದ್ಬಿಟ್ಟವನ ಏನೋ ದೇವ್ರು ಗೊತ್ತಿಲ್ಲ ನನಗಂತೂ. ಫಿಲಮ್ ಈ ಸಿನಿಮಾ ಒಂದಕ್ಕೆ ನಾನು ಕೂಡ ಆಕ್ಟ್ ಮಾಡಿರೋದು, ಇನ್ ಯಾವ ಸಿನಿಮಾನಲ್ಲೂ ಮಾಡಿಲ್ಲ. ಏನ್ ಕ್ಯಾರೆಕ್ಟರ್ ಸರ್ ಮೇಡಮ್, ನೀವು ಯಾವಾಗ ಆಕ್ಟಿಂಗ್ ಮಾಡ್ಬೇಕು ಅನ್ಸಿದ್ರೆ ಜಯರಾಮ್ ಹತ್ರ ಬನ್ನಿ, ಅರ್ಧ ಕುಡ್ದು ಬಿಡ್ದೇನೆ. ನೀವು ನೋಡ್ತಾ ಇದ್ರ ಫಿಲಿಮ್ ಬೀಟ್. ಇದು ಇಷ್ಟೊತ್ತು ಮಾತಾಡಿದ್ದು ಶಾರ್ಟ್ ಫಿಲಮ್ ಹೀರೋ ಕಾರ್ತಿಕ್ ರುವಾರಿ ಜೊತೆ. ಸೊ ಕ್ಯಾಮ್ರಾ ಪರ್ಸನ್ ಫಿಲಮ್ ಕ್ಯಾಮ್ರಾ ಮ್ಯಾನ್ ಜೀವ ಅವ್ರ ಜೊತೆ ಚಂದನ. ಥ್ಯಾಂಕ್ ಯು. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇದೇ ಜಾನ್ 30ಕ್ಕೆ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಮೃತಾಂಜನ್ ಅಂತ ಹೇಳಿದ್ರೆ ನಮಗೆ ಯೂಶಲ್ ಆಗಿ ಯಾವಾಗ ತಲೆನೋವಿನ ಬಾಂಬ್ ನೆನಪಾಗ್ತಾ ಇತ್ತು. ಆದರೆ ಕಳೆದ 5 ವರ್ಷಗಳಿಂದ ಅಮೃತಾಂಜನ್ ಅಂತ ಹೇಳಿದ್ರೆ ಒಬ್ರು ಫೇಸ್ ಗುರ್ತಾಗತ್ತೆ. ನಮ್ಮ ಕನ್ನಡ ಕಿರುಚಿತ್ರದಲ್ಲಿ ಹೆಸರು ಮಾಡಿದಂತಹ ಕಾರ್ತಿಕ್ ರುವಾರಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಕಿರುಚಿತ್ರ ಅಂತ ಇಂಟ್ರೊಡಕ್ಷನ್ ಕೊಟ್ಟೆ. ಆಕ್ಚುಲಿ ಇವಾಗ ದೊಡ್ಡ ಪರದೆಯಲ್ಲಿ ಮಿಂಚೋದಕ್ಕೆ ರೆಡಿ ಕೂಡ ಆಗಿದ್ದಾರೆ. ಸರ್, ಮೊದಲನೇದಾಗಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಎಕ್ಸೈಟ್ಮೆಂಟ್ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಅಂದ್ರೆ ಫಸ್ಟ್ ಫಿಲಮ್ ನಂದು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿರೋದು. ನಿಮ್ಗೆ ಎಕ್ಸೈಟ್ಮೆಂಟ್ ಟೆನ್ಷನ್ ಎರಡೂ ಮಿಕ್ಸ್ ಆಗಿ ಕಿಚಡಿ ಹೊಡೆದಂಗಿದೆ ಮೇಡಮ್. ಆ ಥರ ಇದೆ ಫೀಲಿಂಗ್. ಸೊ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್. ನವರಸಗಳು, ನವಗ್ರಹಗಳಿಂದ ನವರಸಗಳು ಬಂದಂಗೆ ಬರ್ತಾ ಇದೆ ನನಗೆ ಫೀಲಿಂಗ್. ಇವಾಗ ಫಿಲಮ್ ರಿಲೀಸ್ ಆಗ್ತಾಯಿದೆ ಅಂತ ಒಂದು ಖುಷಿ, ಇನ್ನೊಂದು ಅಯ್ಯೋ ಪ್ರಮೋಷನ್ಸ್ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ನಾಳೆ ದಿವಸ ಜನ ಬಂದು ಬೇಡ ಅಂದ್ಬಿಡ್ತಾರ, ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗಲ್ಲ, ಆ ಥರ ಟೆನ್ಷನ್. ಎಲ್ಲ ಟೆನ್ಷನ್ ಜಾಸ್ತಿ. ಹೌದು. ನಿದ್ದೆ ಬರ್ತಾ ಇದೆಯಾ ಸರ್ ರಾತ್ರಿ ಟೆನ್ಷನ್ಗೆ? ಬರುತ್ತೆ ಮೇಡಮ್, ಅಷ್ಟೊಂದೇನಲ್ಲ, ಬರುತ್ತೆ. ನಿದ್ದೆ ಮಾಡೋ ಟೈಮಲ್ಲಿ ಮಾಡ್ತೀರಿ ಮೇಡಮ್, ಆ ಥರ ಅಷ್ಟೇ. ಅದು ನಿಮ್ಗಿನ್ನ ನಾಳೆ ರಿಲೀಸು, ಇನ್ನೊಂದು 2 ದಿವಸದಲ್ಲಿ ರಿಲೀಸು ಅಂದಂಗೆ ಬರಲ್ಲ. ರಿಲೀಸ್ ಆದ್ಮೇಲೆ ನಮ್ದು ಹೆಂಗೂ ವರ್ಕೌಟ್ ಆಗುತ್ತೆ, ವರ್ಕೌಟ್ ಆದ್ಮೇಲೆ ಬರಲ್ಲ. ಓಕೆ. ಅಂದ್ರೆ ಈಗ ನಾನು ಆಗ್ಲೇನೆ ಹೇಳ್ದೆ, ಅಮೃತಾಂಜನ್ ಅಂದ್ರೆ ಈಗ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ನಿಮ್ ಫೇಸ್ ನೆನಪಾಗತ್ತೆ. ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಪಾಯಲ್ ಅವರು, ನೀವು ಪಕ್ಕಾ ನೆನಪಾಗ್ಬಿಡ್ತೀರಾ. ಇಬ್ರು ಡುಯಲ್ ಅದ್ ಚೆನ್ನಾಗಿದೆ, ಡುಯೋ ಇಬ್ರುದು ಅನ್ನೋ ತರ. ಈಗ ಸಿನಿಮಾದಲ್ಲಿ ಇಲ್ಲ ಸುಮ್ಮನೆ ಅಂದೆ ಮೇಡಮ್. ಅಂದ್ರೆ ಈಗ 3 ಜನ ಕಾಣಿಸ್ತಾರೆ ನಮ್ಗೆ, 3 ಜನ ಹೀರೋಯಿನ್ಸ್, 3 ಜನ ಹೀರೋಸು ಅನ್ನೋ ತರ. ಅವ್ರಿಬ್ರಿಗೂ ಪೇರಿದ್ದಾರೆ, ನೀವ್ ಯಾಕೆ ಸಿಂಗಲ್ಲು? ಅದೇ ಮೇಡಮ್, ನಾನು ಡೈರೆಕ್ಟರ್ನ ಕೇಳ್ತಾ ಇದ್ನಿ, ರಿಯಲ್ ಲೈಫಲ್ಲೂ ಸಿಂಗಲ್, ಫಿಲಮಲ್ಲೂ ಸಿಂಗಲ್, ಸಾರಿ ಲೈಫ್ ಪೂರ್ತಿ ಸಿಂಗಲ್ ಆಗಿ ಇದ್ರೆ ಒಳ್ಳೇದೇ ಬಿಡಿ, ಅದು ಒಳ್ಳೇದೇ ಮೇಡಮ್. ಎಂಜಾಯ್ಮೆಂಟ್ ಇರುತ್ತೆ ಲೈಫಲ್ಲಿ ಅಂತ. ಅಂದ್ರೆ ಯಾವ್ಯಾವ ತರ ಅನ್ಕೊಂತ ಇದ್ರೆ ಸಿಂಗಲ್ ಆಗಿದ್ರೆ ಯಾರಿಗೂ ಅಲ್ಲಿ ಹೋಗ್ತಾ ಇದೀನಿ ಇಲ್ಲಿ ಹೋಗ್ತಿದೀನಿ ಅದೆಲ್ಲ ಹೇಳೋದಿರಲ್ಲ, ಆ ತರನ? ಅಂದ್ರೆ ಮದ್ವೆ ಆದ್ರೆ ಹೇಳ್ಬೇಕು, ಲವರ್ ಇದ್ರೆ ಹೇಳ್ಬೇಕು ಅಂತ ರೂಲ? ಅಲ್ಲಲ್ಲ, ಜಸ್ಟ್ ಕೇಳ್ತಾ ಇದೀನಿ ಮೇಡಮ್. ಹೆಂಗ ನಿಮ್ ಬಾಯ್ ಫ್ರೆಂಡ್ ಇದಾರಲ್ಲ, ಓ ಗಂಡ ಇದಾರ? ಮದ್ವೆ ಆಗಿಲ್ಲ ಸರ್. ಸಿಂಗಲ್ ಆಗಿದ್ರೆ ಒಳ್ಳೇದ್ ಮೇಡಮ್, ಐ ಫೀಲ್. ಸೇಮ್ ಫೀಲಿಂಗ್ ಅಂತ ಅನ್ಸುತ್ತೆ ಸರ್. ಬ್ರೇಕಪ್ ಆಗಿರ್ಬೇಕು, ಅದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ, ಅವ್ರು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಾರೆ, ಅದಕ್ಕೆ. ಹೌದಾ? ಓಕೆ ಓಕೆ, ಇವಾಗಿಂದಾನೆ ಕಷ್ಟ ಅವನಿಗೆ ಸ್ಟಾರ್ಟ್. ಸರ್, ಈಗ ಸಿನಿಮಾದಲ್ಲಿ ನಿಮ್ಮ ಸಿಂಗಲ್ ಲೈಫ್ ನ ತೋರಿಸಿದ್ದಾರೆ. ಎಷ್ಟು ಕಷ್ಟ ಇತ್ತು. ರಿಯಲ್ ಲೈಫ್ಗೂ ಅಂದ್ರೆ ಸಿನಿಮಾದು 2 ಸೇಮ್ ಇದೆಯಾ, ಹೇಗೆ? ಸೇಮ್ ಮೇಡಮ್. ಆಚೆ ಕಡೆನು ಎಷ್ಟೊಂದು ಅದೇ ಎಷ್ಟೊಂದ್ ಜನಕ್ಕೆ ಇಲ್ಲ ಮೇಡಮ್, ನಾನೇನು ಹೇಳ್ಕೊಂಡಿರ್ಲಿಲ್ಲ. ಈ ಆಚೆ ಕಡೆನು ಸುಮಾರು ಜನ ಹುಡುಗಿರು ಪ್ರಪೋಸ್ ಮಾಡಿದೆ ಮೇಡಮ್ ಇನ್ಸ್ಟಾಗ್ರಾಮಲ್ಲಿ, ಒಬ್ರು ರಿಪ್ಲೈನೇ ಕೊಡ್ತಾ ಇಲ್ಲ. ಈ ಸಿನಿಮಾನಲ್ಲಿ ಅದೇನೋ ತಥಾಸ್ತು ಅಂದ್ಬಿಟ್ಟವನ ಏನೋ ದೇವ್ರು ಗೊತ್ತಿಲ್ಲ ನನಗಂತೂ. ಫಿಲಮಲ್ಲೂ ಸಿಂಗಲ್, ಅಲ್ಲಿನೂ ಯಾರು ಫಿಲಮಲ್ಲಿ ಯಾರಿಗೂ ಏನು ಪ್ರಪೋಸ್ ಮಾಡಲ್ಲ ನಾನು. ಆದ್ರೆ ನಿಮ್ ಪಕ್ಕ ಒಬ್ರು ನಿಂತಿರ್ತಾರಲ್ಲ ಸರ್, ಯಾರು? ಪೋಸ್ಟರ್ ಅಲ್ಲಿ. ನಂತರ ಇಲ್ಲ ಇಲ್ಲ ನನಗೆ ಅಂದ್ರೆ ಇದಾರೆ ಅಂತ ಎಲ್ಲೋ ಒಂದ್ ಹತ್ರ ನಿಲ್ಸ್ಬೇಕಲ್ಲ ಅಂತ ನಿಲ್ಲಿಸ್ತಾವ್ರ ಅಷ್ಟೇ. ಅಂದ್ರೆ ಮ್ಯಾಚ್ ಆಗ್ಲಿ, ಪೋಸ್ಟರ್ ಚೆನ್ನಾಗಿ ಕಾಣ್ಲಿ ಅಂತ ಅಷ್ಟೇ ಅಷ್ಟೇ. ಆತರ ಈ ಪಿಕ್ಚರ್ ಇವಾಗ ಅದು ಲುಂಗಿ, ಅವ್ರ ನೈಟಿಗಳು ಹಾಕೊಂಡು ಹಂಗೆ, ಗೌರವ್ ಭವ್ಯ ಅವ್ರಿಬ್ರು ಇರ್ತಾರೇನೋ, ಇನ್ಯಾರು ನಾವ್ಯಾರು ಲುಂಗಿ ಇಲ್ಲ, ಮತ್ತೆ ಹೆಣ್ಮಕ್ಳು ನೈಟಿಗಳೇನು ಹಾಕೊಂಡಿರಲ್ಲ. ಬಟ್ ಪೋಸ್ಟರ್ನ ಅಟ್ರಾಕ್ಟ್ ಮಾಡ್ಬೇಕಲ್ಲ ಅಂತ ಹಂಗ್ ಮಾಡಿದ್ರಿ.
ಸರ್ ಎಲ್ಲ ನಿಮ್ಮ ಪೇರು ಶಾರ್ಟ್ ಫಿಲಿಮ್ ಅಲ್ಲಿ ಪಾಯಲ್ ಅವ್ರ ಇದ್ರು. ಈ ಸಿನಿಮಾದಲ್ಲಿ ಬೇರೆಯವರಿಗೆ ನಿಮ್ಮ ಪೇರನ್ನ ಡೈರೆಕ್ಟರ್ ಪೇರ್ ಮಾಡ್ಬಿಟ್ಟಿದ್ದಾರೆ. ಬೇಜಾರ ಇದಾರೆ ಸರ್. ಹೌದೌದು ಮೇಡಮ್. ಇಲ್ಲ ಇಲ್ಲ ಮೇಡಮ್, ಸ್ಕ್ರಿಪ್ಟ್ ಅನ್ಕೊಂಡಾಗ ನಾವುಗಳೇ ಎಲ್ಲ ಕುತ್ಕೊಂಡು ಯಾರು ಹೀರೋ ಏನು ಎತ್ತ ಅಂತ ಇದಕ್ಕೆ ಸುಧಾಕರ್ ಸೂಟ್ ಆಗ್ತಾನೆ, ಅವ್ನ್ ಮಾಡ್ಲಿ ಇದು ಪಾಯಲ್ಲಿ ಈ ಕ್ಯಾರೆಕ್ಟರ್ಗೆ ಪಾಯಲ್ಲಿ ಸೂಟ್ ಆಗ್ತಾನೆ ಅಂತ ಹಂಗೆ ಎಲ್ಲಾರ್ದು ಟೀಮ್ ಡಿಸೈಡ್ ಆಗಿದೆ. ನಾನು ಓಕೆ ಸುಧಾಕರ್ ಇದಕ್ಕೆ ಸೆಟ್ ಆಗ್ತಾನೆ, ನಾನು ಈ ಕ್ಯಾರೆಕ್ಟರ್ಗೆ ಸೆಟ್ ಆಗ್ತೀನಿ, ಗೌರವ್ ಫ್ಯಾಮಿಲಿಗೆ ಸೆಟ್ ಆಗ್ತಾನೆ. ನಿಮ್ಗೆ ಫಿಲಮ್ ನೋಡಿದಾಗ ನಿಮ್ ಪ್ಯಾಕೇಜ್ ಹೆಂಗಿರ್ತದೆ ಅಂದ್ರೆ, ನಾನು ಅವಾಗಲೇ ಸ್ಟೇಜ್ ಮೇಲೆ ಅಂದಂಗೆ ಅವನ ಹೆಸರೇನು ಅಲ್ಲ ಸಾರಿ ಸುಧಾಕರ್, ಹೆಸರುಗಳು ಮರ್ತಾಗ್ತಾ ಇರ್ತೀನಿ. ಸುಧಾಕರ್ ಪಾಯಲ್ ಅವರಿಬ್ರು ಈ ಲವರ್ಸ್ನ ಅಟ್ರಾಕ್ಟ್ ಮಾಡೋಂಥ ಕ್ಯಾರೆಕ್ಟ್ರು. ಗೌರವ್ ಮತ್ತೆ ಶ್ರೀಭವ್ಯ, ಥ್ಯಾಂಕ್ಸ್ ಮೇಡಮ್, ಶ್ರೀಭವ್ಯ ಅವರು ಫ್ಯಾಮಿಲಿನ ಅಟ್ರಾಕ್ಟ್ ಮಾಡೋ ಅಂತ ಅವ್ರದ್ದು ಕ್ಯಾರೆಕ್ಟರ್ ಡಿಸೈನ್. ನಂದು ನಮ್ಮ ಸಿಂಗಲ್ಸ್ ಯಾರ್ಯಾರು ಇದಾರೆ ಅವ್ರನ್ನ ಅಟ್ರಾಕ್ಟ್ ಮಾಡೋ ಅಂತ ಕ್ಯಾರೆಕ್ಟರ್ ನಂದು. ನೀವು ಕಾಲೇಜ್ ಓದ್ತಾ ಇರ್ತೀರಾ, ಕೆಲ್ಸಕ್ಕೆ ಹೋಗ್ತಿರ್ತೀರಾ, ಯಾವ ಟೈಮಲ್ಲಿ ಸಿಂಗಲ್ ಸರ್ ನೀವು? ಕಾಲೇಜ್ಗೆ ಹೋಗ್ತಾ ಇರ್ತೀನಿ ಮೇಡಮ್, ನಾನು ಫಿಲಮಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತೀನಿ. ಸುಧಾಕರ್ ಅವ್ರ ಫ್ರೆಂಡು. ಹೌದೌದು. ನಾನು ಸುಧಾಕರ್ ಗೌರವ್ ಮೂವರ ಫ್ರೆಂಡ್ಸ್. ಮದ್ವೆ ಕಾಲೇಜಿಗೆ ಬಂದಿದ್ದಾರೆ. ಅವನ್ ಕಾಲೇಜಿಗೆ ಬರಲ್ಲ, ಅವನ್ ಸಪ್ರೇಟ್ ಟ್ರ್ಯಾಕ್ ಇರುತ್ತೆ. ನಾವು ಕಾಲೇಜ್ ಬಿಟ್ಟಾದ್ಮೇಲೆ ಅವನ ಹತ್ರ ಹೋಗ್ತಾ ಇರ್ತೀವಿ ಆತರ. ಸರ್ ಈಗ ರಿಯಲ್ ಲೈಫ್ ಅಲ್ಲಿ ನಾವು ಕೇಳಿದಾಗ ನೀವ್ ಸಿಂಗಲ್ ಅಂತ ಹೇಳಿದ್ರಿ, ನಮಗ್ ನಿಜ ಗೊತ್ತಿಲ್ಲ. ಅಂದ್ರೆ ಸತ್ಯ ಗೊತ್ತಿಲ್ಲ. ನಂಬಲ್ಲ, ನಿಜ ಹೇಳಿದ್ರೆ ನಂಬಲ್ಲ, ಸುಳ್ಳು ಹೇಳಿದ್ರೆ ಒಂದು ಅರ್ಧ ಡಜನ್ ಹುಡುಗಿರಿದ್ದಾರೆ ನನ್ಗೆ ಬಿದ್ದಿದ್ದಾರೆ. ಹಂಗ ಹೇಳಿದ್ರೆ ಇವಾಗ ಪಕ್ಕ ನಂಬ್ತಾರೆ, ಜನನು ನಂಬ್ತಾರೆ ಅಂತ. ಮೇಡಮ್ ನನ್ನ ಯಾರನ್ನ ಒಬ್ರು ಬೀಳ್ತಾರ ಮೇಡಮ್, ನನ್ನ ಕಟ್ಔಟ್ ನೋಡಿ ಹೆಂಗ್ ಬೀಳ್ತಾರೆ. ಯಾರು ಬೀಳಲ್ಲ ಮೇಡಮ್, ನನ್ಗೆ ಯಾರನ್ನ ಇದ್ರೆ ದಯವಿಟ್ಟು ಬೀಳಿ, ಹಂಬಲ್ ರಿಕ್ವೆಸ್ಟ್. ನಿಮಗ್ ಹುಡುಗಿ ಹೇಗಿರ್ಬೇಕು? ಸಿನಿಮಾದಲ್ಲಿ ಏನಾದ್ರು ನಿಮ್ಗೋಸ್ಕರ ಪೇರ್ನ ತರೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದಾರ? ರಾಕೇಶ್ ಅವ್ರೆ ಹೇಳಿ. ಇಲ್ಲ ಫಿಲಮ್ ಅಲ್ಲ, ಯಾರನ್ನ ಏನು ಕೊಡ್ಸಿಲ್ಲ ಯಪ್ಪ. ಪೇರಣ ನನ್ಗೂ ಒಂದು ಹೀರೋಯಿನ್ ಇಲ್ಲ, ದೇ ನನ್ನ ಮನೆ ನಿನ್ಗೇನು ಬರಲ್ಲ, ನಿನ್ಗೆ ಯಾವ ಹುಡುಗಿನೂ ಒಪ್ತಾ ಇಲ್ಲ, ಬಾರ ಸೈಡ್ಗೆ ಅಂತ ಅಂದ್ರ ಪಾಪ. ಇಲ್ಲ ರಿಯಲ್ ಲೈಫ್ ಅಲ್ಲಿ ಹೆಂಗಿರ್ಬೇಕು ಸರ್ ಹುಡುಗಿ? ಹುಡುಗಿ ಆಗಿದ್ರೆ ಸಾಕು ಮೇಡಮ್. ಹೆಂಗಿರ್ಬೇಕು ಏನ್ ಹೇಳ್ತಾ ಇದ್ರ ಮೇಡಮ್ ನೀವು? ಹೆಂಗಿರ್ಬೇಕು, ನಾವೇನು ಪಂಟ್ರಗಳ ಮೇಡಮ್, ರೆಡಿ ಇಲ್ಲ. ಮತ್ತೆ ಅದೇ ನೋಡಿ ಮೇಡಮ್ ಅವ್ರ ತರ ಇರ್ಬೇಕು. ಏನೋ ಹೇಳ್ಬೇಕು ಅಂತ ಹೇಳ್ದೆ ಮೇಡಮ್. ಸುಮ್ಮನೆ ಐಶ್ವರ್ಯ ಅವರು ಸ್ಪೀಡ್ ನ್ಯೂಸ್ ಕರ್ನಾಟಕ ಅವರು ತುಂಬಾ ಸ್ವೀಟ್ ಪರ್ಸನ್. ಯಾಕೆ? ಹೌದಾ? ಓಕೆ ಹೌದಾ? ಓಕೆ 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 ಸರ್. ಇನ್ನ ಕ್ಷಮೆ ಇರ್ಲಿ. ಪರವಾಗಿಲ್ಲ ಸರ್, ಅವ್ರು ಬಂದ್ರೆ ನಾವು ಕಟ್ ಮಾಡ್ಬಿಡ್ತೀವಿ. ಓಕೆ ಓಕೆ ಅವ್ರನ್ನವರೇ ಅನ್ಕೊಂಡ್ ನೋಡಿ. ಇಲ್ಲ ಅದಕ್ಕೆ ಯಾವಾಗ್ಲೂ ಅನ್ಕೊಂಡು ಅಲ್ಲೇ ಹಾರ್ತಾ ಇರ್ತಾರೆ. ಅಲ್ಲಿಲ್ಲ, ಅವ್ರು ಚೆನ್ನಾಗಿದಾರೆ. ಅವ್ರು ನಾನು ಬೆಳಗ್ಗೆ ಪ್ರಪೋಸ್ ಮಾಡ್ತಾರೆ, ಇರಪ್ಪ ಇದು ಹೇಳ್ಬೇಕು ಸುಮ್ಮನೆ ಓಕೆ ಸರ್. ಇನ್ನ ಅಮೃತಾಂಜನ್ ಸಿನಿಮಾ ಬರೋದಕ್ಕೆ ಒಂದು ಏನಿಲ್ಲ ಅಂತ ಹೇಳಿದ್ರು 2.5 ವರ್ಷಗಳ ಕಾಲ ಟೈಮ್ ತಗೊಂಡಿದೆ ಅಂತ ಹೇಳ್ತಾ ಇದ್ರು. ಸೊ ಈ ಪ್ರಾಸೆಸ್ ಹೇಗಾಯ್ತು? ಅಂದ್ರೆ ಶಾರ್ಟ್ ಫಿಲಿಮ್ ವರ್ಕೌಟ್ ಆದ್ಮೇಲೆ ಸಿನಿಮಾ ಮಾಡ್ಬೇಕನ್ನೋ ಒಂದು ಹಂಬಲ ಶುರುವಾಗಿದ್ದ, ಅಥವಾ ಅವ್ರಿಗೆ ಕೆಪಾಸಿಟಿ 50 ಸತಿ ಬ್ಯಾಟ್ರಿ ಖಾಲಿ ಆಯ್ತು ಓಕೆ ನಾಳೆ ದಿವಸ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಕಾಣಿಸಿದ್ರು ಹಂಗೆ ಅಂತಾರೇನ ಅಂತ. ಇವನ್ನೆಲ್ಲ ಹಾಕ್ಬೇಡ್ರಪ್ಪ, ನೀವು ಮೇಕೋ ಮಿಸ್ಕಿದ್ರೆ ಹಿಡಿತಾ ಇದ್ರ ಮೈಕ್. ನೀವೇನೋ ಬೇರೆ ಹೇಳ್ತೀರಾ ಅಂದ್ಕೊಂಡೆ. ಸಿನಿಮಾ ಬಗ್ಗೆನೆ ಮಾತಾಡ್ತಾರದಣ್ಣ, ಸಂಸಾರದ ಬಗ್ಗೆ ಮಾತಾಡಲ್ಲ. ಅವ್ರ ಸಿಂಗಲ್ ಲೈಫ್ ಸಿನಿಮಾದಲ್ಲಿ ಹೇಗಿತ್ತು ಅಂತ ಕೇಳ್ತಾ ಇದೀವಿ ಸರ್. ನನಗೆ ಯಾರು ಬೀಳ್ತಾರಣ ಅವ್ರ ತರ ಐಟಿದಿನ ಹೇಳಿದ್ರು 12 ಜನ ಇದಾರೆ ಗರ್ಲ್ ಫ್ರೆಂಡ್ಸ್ ಅಂತ. ಅರ್ಧ ಡಜನ್ ಅಂದ್ರೆ 6 ಜನ ಮೇಡಮ್. ಅಲ್ಲ ಸರ್, ನಾವ್ ಎಕ್ಸ್ಟ್ರಾ ಇಡ್ತಾ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇಡೋಣ ಡೈರೆಕ್ಟರ್ಗೆ ಅಂತ. ಓಕೆ ಊಟ ಇಲ್ಲ, ಸ್ಟಾರ್ಟ್ ಮಾಡ್ಲಾ ಸರ್? ಈಗ 2.5 ವರ್ಷ ಆಯ್ತು ಅಂದ್ರೆ ಆ ಸಿನಿಮಾ ಅಂದ್ರೆ ಶಾರ್ಟ್ ಫಿಲ್ಮ್ ಕ್ಲಿಕ್ ಆಯ್ತು ಅಂತ ಹೇಳಿ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಹಂಬಲ ಶುರುವಾಗಿತ್ತಾ, ಅಥವಾ ಪ್ರಾಸೆಸ್ ನಲ್ಲಿ ಇಲ್ಲ ನಾವು
ಮೇನ್ ಸ್ಟ್ರೀಮ್ಗೆ ಹೋಗೋಣ, ದೊಡ್ಡ ಪರದೆಯಲ್ಲಿ ಕಾಣಿಸ್ಕೊಳ್ಳೋಣ ಅನ್ನೋದ ಹೇಗೆ? ಇಲ್ಲ ಲೈಕ್ ಏನೋ ನಿಮಗೆ ನಮ್ಮ ಫಸ್ಟ್ ಇಂದನೂ ಸಿನಿಮಾ ಮಾಡಬೇಕು ಅನ್ನೋದೇ ಇದ್ದಿತ್ತು. ಸೊ ಅದಕ್ಕೊಂದು ಸ್ಟೆಪ್ ಶಾರ್ಟ್ ಫಿಲಮ್ ಮಾಡೋಣ, ಹಿಂಗೆ ಮಾಡ್ತೀರಿ ನೋಡೋಣ ನಮ್ಗೆ ಕೆಪಾಸಿಟಿ ಇದೆ ಇಲ್ಲೋ ಅನ್ನೋದಕ್ಕೋಸ್ಕರ ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಿದ್ರಿ. ಸೊ ನಮ್ಮ ಕೆಪಾಸಿಟಿ ಇದೆ ಅನ್ನೋದನ್ನ ಜನ ಪ್ರೂವ್ ಮಾಡಿದ್ರು, 2.5 ಕೋಟಿ ಜನ ನೋಡಿ ಪ್ರೂವ್ ಮಾಡಿದ್ರು. ಸೊ ಇವಾಗ ಓಕೆ ನಾವು ಸಿನಿಮಾ ಮಾಡೋಣ ಅಂತ, ಸೊ ಹಂಗೆ ಸಿನಿಮಾ ಮಾಡಿತ್ತು. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಾನೆ ಇತ್ತಾ, ಅಥವಾ ಈ ಹಿಂದೆ ಏನಾದ್ರು ಬೇರೆ ಕೆಲಸ ಮಾಡ್ತಾ ಇದ್ರಾ, ಕಾರ್ಪೊರೇಟು ಆ ಥರ ಈ ಥರ? ನನ್ನ ಕಲರ್ ನೋಡಿ ನೀವು ಕಾರ್ಪೊರೇಟ್ ಏನೇನೋ ಹೇಳ್ತಾ ಇದ್ರು, ಪದಗಳಿಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಮೇಡಮ್ ನನಗೆ. ನಾನು ಏನಿಲ್ಲ, ಏನೂ ಮಾಡ್ತಾ ಇರಲಿಲ್ಲ ಮೇಡಮ್. ನಾನು ತುಂಬ ವೇಸ್ಟ್ ಅಂತ. ಈ ದೇವರು ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್, ಏನೋ ಒಂದು ಹಿಡನ್ ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಯಾವ ಟ್ಯಾಲೆಂಟು ಕೊಡ್ದಿರೋ ಏಕೈಕ ವ್ಯಕ್ತಿ ಅಂದರೆ ನಾನು ಒಬ್ಬನೇ. ಆಕ್ಟಿಂಗ್ ಟ್ಯಾಲೆಂಟ್ ಅದು ಡೈರೆಕ್ಟ್ರಿ ಟ್ಯಾಲೆಂಟ್. ಅವ್ರು ನನ್ನಂತವನ ಕೈಯಲ್ಲಿ ಆ್ಯಕ್ಟಿಂಗ್ ತೆಗ್ಸಿದ್ದಾರೆ. ಅಯ್ಯಪ್ಪ, ನನಗೆ ಅಮೃತಾಂಜನ್ ಶಾರ್ಟ್ ಫಿಲಮ್ ನನಗೆ ಫೋರ್ಸ್ ಮಾಡಿ ಆ್ಯಕ್ಟ್ ಮಾಡಿಸಿದ್ದು. ಅಂದ್ರೆ ಈಗ ಪರಿಚಯ ಇದ್ರ ಡೈರೆಕ್ಟರು? ನಾನು ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಚಾನ್ಸ್ ಕೇಳಿದೆ. ಅವ್ರದ್ದೊಂದು ಮೀಸೆ ಮತ್ತು ಜಡೆ ಅಂತ ಒಂದು ಶಾರ್ಟ್ ಫಿಲಮ್ ರಿಲೀಸ್ ಆಗಿತ್ತು. ಸೊ ಆ ಟೈಮಲ್ಲಿ ಅದನ್ನ ನೋಡಿ ನಾನೊಂದು ನಿಮ್ಮ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತೀನಿ ಅಂತ ಕೇಳಿ, ಆಮೇಲೆ ಅದೇ ಏನೇನೋ ಹಿಂಗೆ ಒಟ್ನಲ್ಲಿ ನನ್ನನ್ನೇ ಹೀರೋ ಮಾಡಿದ್ರು ಅವರು. ಅವರ ದುರದೃಷ್ಟ ಏನು ಮಾಡೋದು. ಅಂದ್ರೆ ಏನ್ ಓದ್ಕೊಂಡಿದ್ದೀರಾ ಸರ್? ನಾನು ಓದಿರೋದ ಡಿಗ್ರಿ ಮೇಡಮ್. ಅಂದ್ರೆ ಫುಲ್ ಕಂಪ್ಲೀಟ್ ಆಗಕ್ಕೆ ಬಿಡ್ಲಿಲ್ಲ, ಲೆಕ್ಚರರ್ಸ್ ಬಿಡ್ಲಿಲ್ಲ. ಸೀರಿಯಸ್ ಆಗಿ ನಾನು ಫೇಲ್ ಆಗಿಲ್ಲ. ಕಾಲೇಜಲ್ಲೇ ಇರ್ಬೇಡ ಅಂತ ಸರ್? ಹೆಚ್ಚು ಕಮ್ಮಿ ಆ ಥರ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆ ಥರ ಬಿಟ್ಟಿದ್ದು ಕಾಲೇಜ್. ಓಕೆ ಸರ್, ಈಗ ಅಂದ್ರೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೂ ಹೇಳ್ತಿದ್ರಿ ನಮ್ಗೆ ಯಾರ್ದು ಸಪೋರ್ಟ್ ಸಿಕ್ಲಿಲ್ಲ ಈ ಸಿನಿಮಾನ ಬಂದು ಪ್ರಮೋಟ್ ಮಾಡ್ಕೊಡಿ ಅಂತ ಹೇಳಿದಕ್ಕೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಗೆ ಫಿಲಮಿ ಬೀಟ್ ಅವ್ರ ಸಪೋರ್ಟ್ ಒಂದೇ ಸಾಕು. ಓ ಸಾರಿ, ಬೇರೆ ಚಾನಲ್ ಹೆಸರು ಹೇಳ್ಬಾರ್ದಲ್ಲ. ಸಾಕ್ ಬಿಡಿ, ಹಂಗಾದ್ರೆ ಇನ್ನೇನ್ ಹೇಳಲ್ಲ ನಾನು. ಅದ್ರ ಬಗ್ಗೆ ಬೇಡ ಮಾತು. ಓಕೆ ಸರ್, ಈಗ ಅಮೃತಾಂಜನ್ ಸಿನಿಮಾ ಅಂತ ನಾನು ಆಗ್ಲೇ ಹೇಳ್ತಿದ್ದೆ ನಿಮ್ಗೆ, ಒಂದಷ್ಟು ಸಿನಿಮಾ ಶಾರ್ಟ್ ಫಿಲಿಮ್ಸ್ಗಳು ಮಾಡ್ಕೊಂಡು ಬಂದಿದ್ದೀರಾ. ಸೊ ಈ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಆಗೆಲ್ಲ ಆಕ್ಟಿಂಗ್ ಮಾಡಿಸಿದ್ದಾರೆ, ಅಂದ್ರೆ ಕೂರ್ಸಿ ಎಲ್ಲ ಆಕ್ಟಿಂಗ್ ಮಾಡಿಸಿದ್ದಾರೆ. ಹೇಗಿತ್ತು ಸರ್ ಅನುಭವ? ಚೆನ್ನಾಗಿತ್ತು ಮೇಡಮ್. ಕುಡ್ದಾಗ ಇಲ್ಲ, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. 3 ಜನ ಇದೆ ಹೇಳ್ಬಾರ್ದು ಮೀಡಿಯಾ ಮುಂದೆ ಅಂತ 3 ಜನ ಮಾತಾಡ್ಕೊಂಡು ಬಂದಿದ್ದೀರಾ ಹೇಗೆ ಅಂತ? ನೀವು ಬೇಕಾದ್ರೆ ನನ್ನ ಬ್ಲಡ್ ಚೆಕಪ್ ಮಾಡಿಸಿ ಮೇಡಮ್. ಏನಂದ? ಗುಲ್ಬರ್ಗ ಪಂಟ್ರಗಳಪ್ಪ ನೀವು, ಹಂಗಾದ್ರೆ ಎಲ್ರು ಗುಲ್ಬರ್ಗದವರು? ಇಲ್ಲ, ನನ್ಗಿಲ್ಲ, ನಾನು ಸ್ಮೋಕಿಂಗ್ ಡ್ರಿಂಕಿಂಗ್ ಏನು ಮಾಡಲ್ಲ. ನನ್ನ ಶಾರ್ಟ್ ಫಿಲಮಲ್ಲಿ ಫಸ್ಟ್ ಟೈಮ್ ಅಮೃತಾಂಜನಲ್ಲೇ ಕುಡ್ದಿದ್ದು. ಅದು ರಿಹರ್ಸಲಲ್ಲೇ ಕುಡಿದು ಕೆಪಾಸಿಟಿ ಇದೆಯಾ ಇಲ್ಲ ಅಂತ ನೋಡಿ ಚೆಕ್ ಮಾಡಿ ಮಾಡಿದ್ದು. ಅಂದರೆ ಎಲ್ಲ ಸೀನ್ಗೂ ಕುಡ್ದೇನೆ ಆ್ಯಕ್ಟ್ ಮಾಡಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಸೀನ್ಸ್ಗೆ ಅದು ಕುಡ್ದು ಮಾಡಿದ್ರೇನೆ ಇಂಪ್ಯಾಕ್ಟ್, ತುಂಬ ಕಾಮಿಡಿ ಜನರೇಟ್ ಆಗುತ್ತೆ ಅನ್ನೋಂಥ ಸೀನ್ಗಳಿಗೆ ಮಾತ್ರ ಕುಡ್ದು ಆ್ಯಕ್ಟ್ ಮಾಡಿದ್ರೆ ಅಷ್ಟೇ. ಈ ಸಿನಿಮಾ ಒಂದಕ್ಕೆ ನಾನು ಕುಡ್ದು ಆ್ಯಕ್ಟ್ ಮಾಡಿರೋದು, ಇನ್ಯಾವ ಸಿನಿಮಾನಲ್ಲೂ ಮಾಡಿಲ್ಲ. ಶಾರ್ಟ್ ಫಿಲಮ್ ಅಲ್ಲಿ ಮಾಡಿದ್ದೆ. ಅಂದ್ರೆ ಪರ್ಟಿಕ್ಯುಲರ್, ಅಂದ್ರೆ ಡಿಪೆಂಡ್ಸ್ ಆನ್ ಡೈರೆಕ್ಟರ್. ಅವ್ರಿಗೆ ಹಿಂಗೇ ಬೇಕು, ಅದೇ ತರ ಬೇಕು, ಇದೇ ತರ ಬೇಕು ಅಂದಾಗ ಸೊ ನಾವು ಮಾಡ್ಬೇಕಾಗತ್ತೆ. ಈ ಅಪ್ಪ ಒಂದ್ ಸ್ವಲ್ಪ ಹಿಂಗೇ ಬೇಕು, ಹಂಗೇ ಬೇಕು ಅಂತಾನೆ. ಅಯ್ಯಯ್ಯೋ, ಭಯಂಕರ ಪರ್ಟಿಕ್ಯುಲರ್ ಅಯ್ಯಪ್ಪ. ಹಿಂಗೆ ಭಯಂಕರ ಟಾರ್ಚರ್ ಮೇಡಮ್. ನೀವು ಯಾವಾಗನ ಆಕ್ಟಿಂಗ್ ಮಾಡ್ಬೇಕು ಅನ್ಸಿದ್ರೆ JRM ಹತ್ರ ಬನ್ನಿ, ಅರ್ಧ ಕುಡ್ದೇನೆ ಅಪ್ಪ. ಬಟ್ ಸಖತ್ತಾಗಿ ರೆಡಿ ಮಾಡ್ತಾನೆ, ಅದಂತೂ ಗ್ಯಾರಂಟಿ. ಇವಾಗ ನನ್ನ ಮಗನೇ ಸ್ವಲ್ಪ ಆಕ್ಟ್ ಮಾಡ್ತಾನಂದ್ರೆ ಅಯ್ಯಪ್ಪನೇ ಕಾರಣ ಅಲ್ವಾ. ಅಯ್ಯಪ್ಪ ಹಂಗೆ ರೆಡಿ ಮಾಡಿಸಿರೋದು ನಮ್ಮನ್ನು. ಊಟ ಮಾಡೋಣ ಫಸ್ಟ್, ಬೇರೆ ಆಗೋಗಿತ್ತು. 5 ನಿಮಿಷ ಫುಡ್ ಕೋರ್ಟ್ಗೆ ಹೋಗ್ಬೇಕು ಇವಾಗ. ಓಕೆ ಸರ್, ನೀವು ಹಸುವಾಗ್ತಿದೆ ಅಂದಿದ್ದಕ್ಕೆ ಲಾಸ್ಟ್ ಕ್ವೆಶ್ಚನ್. ಹಸುವಿನಿಂದ ಪ್ರಮೋಷನ್ ಮಾಡ್ತೀನಿ ನಾನು. ನಮ್ಮ ಸಿನಿಮಾ ಹಸುವಿನಿಂದ ಪ್ರಮೋಷನ್ ಮಾಡ್ತೀನಿ. ಹೇಳಿ ಮೇಡಮ್. ಓಕೆ, ಇನ್ನ ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಯೂಶಲಿ ಇವಾಗ ಇಡೀ ವಿಶ್ವನೇ ನಮ್ಮ ಕಡೆ ತಿರುಗಿ ನೋಡ್ತಾ ಇರುವಂತದ್ದು, ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ಅಲ್ಲಿ ಕಂಟೆಂಟ್ಗಳಿದೆ, ಕಾಂಟೆಂಟ್ ಬೇಸ್ಡ್, ಕಾಂಟೆಂಟ್ ಓರಿಯೆಂಟೆಡ್ ಬರ್ತಿದೆ ಅಂತ ಹೇಳಿ. ಸೊ ಆ ಥರ ಇವಾಗ ಇಂಡಸ್ಟ್ರಿ ಅಷ್ಟು ಬೆಳೀತಿರುವಂತಹ ಸಂದರ್ಭದಲ್ಲಿ ಸಿನಿಮಾನ ತಗೊಂಡ್ ಬರ್ತೀವಿ ಅಂದಾಗ ಜವಾಬ್ದಾರಿ ಕೂಡ ಜಾಸ್ತಿ ಇರತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳಲ್ಲ ಮೇಡಮ್. ಇಲ್ಲ, ಅದೇ ನಮ್ದೇನಂತ ಓ ಅಂತ ಕತೆ ಏನಲ್ಲ. ಬಟ್ ಏನೋ ಒಂದು ಸಣ್ಣ ಐಡಿಯಾ, ಅದು ಒಂದು ಸ್ವಲ್ಪ ಯೂನಿಕ್ ಆಗಿರುತ್ತೆ. ಈ ಥರನೂ ಐಡಿಯಾ ಮಾಡ್ಬೋದಾ ಅಂತ. ಅದು ಬಿಟ್ಟರೆ ನಿಮಗೆ ಥ್ರೂಔಟ್ ಫಿಲಮ್ ಏನು ಅಂದರೆ
ಎಂಟರ್ಟೈನ್ಮೆಂಟ್, ನಗು 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 ನಮ್ದೇನು ಸ್ಟ್ರೆಂತ್ ಕಾಮಿಡಿ, ನಮ್ಮನ್ನು ಜನ ಯಾವ ಥರ ಇಷ್ಟಪಟ್ಟಿದ್ರು ಅದನ್ನೇ ಮೈನ್ ಬೇಸ್ಮೆಂಟ್ ಥರ ಇಟ್ಕೊಂಡು ನಾವು 70% ಕಾಮಿಡಿ ಫಿಲಮ್ ನಗ್ತೀರ, ಅದರಲ್ಲೇ ಎರಡನೇ ಡೌಟೇ ಇಲ್ಲ. 70% ಕಾಮಿಡಿ, 20% ಎಮೋಷನ್. ಆ ಎಮೋಷನ್ ಸುಮ್ಮನೆ ಏನೋ ಇರಬೇಕಲ್ಲ ಅಂತಿಲ್ಲ. ಇಲ್ಲ ಮೇಡಮ್, ನಾನು ಆಗ್ತಿಲ್ಲ ಮೇಡಮ್, ಆ ಅವಕಾಶ ಕೊಟ್ಟಿಲ್ಲ ಡೈರೆಕ್ಟರ್ ನನಗೆ. ಬಟ್ ರಿಯಲ್ ಲೈಫ್ ಅಲ್ಲಿ ಆಯ್ತದ? ಅದೇ ಮೇಡಮ್, ನನಗೆ ಐಶ್ವರ್ಯ ಅನ್ನೋರೊಬ್ರು ಬ್ರೇಕಪ್ ಮಾಡ್ದವ. ಅವ್ರ ಹೆಸರು ಹೇಳಂಗಿಲ್ವಾ? ಸುಮ್ಮನೆ ಅಂದೆ, ಪಾಪ ಐಶ್ವರ್ಯನವ್ರು ಯಾರೋ ಅನ್ನೋದು ನಂಗೆ ಗೊತ್ತಿಲ್ಲ. ಆ, ಈ ಆಡ್ಬೇಕು ಮೇಡಮ್, ಎಲ್ಲರೂ ಆಡ್ಲೇಬೇಕಲ್ಲ ಮೇಡಮ್. ಎಲ್ಲರೂ ಯಾವುದೋ ಒಂದು ರೀತಿನಲ್ಲೇ ಹತ್ತಿರ್ತಾರೆ, ಎಮೋಷನ್ ಆಗಿರ್ತಾರೆ. ಅಂದ್ರೆ ಯೂಶಲ್ ಆಗಿ ಇಷ್ಟು ನಗ್ಸೋರ್ ಲೈಫಲ್ಲೂ ದುಃಖ ಇರುತ್ತೆ ಅಂತ ಒಂದ್ಸಲ ಕೇಳಿರ್ತೀವಿ. ಆತರ ಎಲ್ಲರಿಗೂ ಇರುತ್ತೆ. ಅಮೃತಾಂಜನ್ ಶಾರ್ಟ್ ಫಿಲಮ್ಮು ನಮ್ಗೆ ವರ್ಕೌಟ್ ಆದಾಗ ಅಷ್ಟು ಜನ, ಮಿಲಿಯನ್ ಗಟ್ಟಲೆ ಜನ ಎಲ್ಲ ನೋಡಿದಾಗೇನೆ ಅವಾಗೂ ಅದೇನದು ಆನಂದ ಭಾಷ್ಮ, ಅವಾಗೂ ಕಣ್ಣಲ್ಲಿ ನೀರು ಬಂತು. ಆಗುತ್ತೆ. ಇನ್ನೊಂದು ನಂದೊಂದು ಶಾರ್ಟ್ ಫಿಲಮ್ ಕೆಲವೊಬ್ರು ಗೊತ್ತಿರೋರೆ ಸಪೋರ್ಟ್ ಮಾಡ್ತಿದ್ದಾಗ ಅವಾಗ ಬೇಜಾರು, ಯಾಕೆ ಇವ್ರು ಮಾಡಲಿಲ್ಲ ಅನ್ನೋದಕ್ಕೂ ಬೇಜಾರು, ಇದಕ್ಕೆ ಅಳು ಬಂತು. ಅವಾಗೂ ಸಮ್ಟೈಮ್ಸ್ ಬರುತ್ತೆ ಮೇಡಮ್. ಅಳು ಇಂಪಾರ್ಟೆಂಟ್, ಜೀವನದಲ್ಲಿ ಅಳ್ಬೇಕು. ಅವಾಗೆ ಗೆಲ್ಲಕ್ ಸಾಧ್ಯ. ಹಂಗೇನಿಲ್ಲ ಮೇಡಮ್. ಅಲ್ಲ, ಹಂಗೇನಿಲ್ಲ, ಹತ್ರನೇ ಗೆಲ್ಲೋದು. ನಾನ್ ಪರ್ಸನಲ್ ಆಗಿ ಅಂತವೇನು ನಂಬಲ್ಲ. ಸೋತ್ರೇನೆ ಗೆಲ್ಲೋದು ಅಂತವೆಲ್ಲ ನಾನೇನು ಅಷ್ಟು ನಂಬಲ್ಲ. ನಿಮ್ಮ ಹೆಸರೇನು ಮೇಡಮ್? ಸಾರಿ, ಚಂದನ. ಚಂದನ. ಓ, ಚಂದನ. ನೋಡಿ, ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಸರ್, ಚಂದನ ಅಂದ್ರೆ ಸ್ಯಾಂಡಲ್ವುಡ್ ಅಂತ. ಸ್ಯಾಂಡಲ್ವುಡ್ ಅಂದ್ರೆ ನಮ್ಮ ಇಂಡಸ್ಟ್ರಿ ಹೆಸರು? ನಮ್ಮ ಇಂಡಸ್ಟ್ರಿ ಗಂಧ. ಗಂಧ ಅಂತ ಅದಾ? ಓಕೆ. ಶ್ರೀಗಂಧ. ನೀವು ಶ್ರೀಗಂಧ, ನಾನು ಪುಷ್ಪಗಂಧನಾ? ಅವ್ರ ಪುಷ್ಪಗಂಧ. ನಿಮ್ಮ ಹೆಸರೇನು ಭಯ್ಯ? ಜೀವ. ಓ, ಜೀವಂತವಾಗಿರೋ ಗಂಟ ನಿಮ್ಮನ್ನ ಬಿಡಲ್ವಂತೆ. ನೀವು ನೋಡ್ತಾ ಇದ್ದೀರಾ ಫಿಲಿಮಿ ಬೀಟ್. ಇದು ಇಷ್ಟೊತ್ತು ಮಾತಾಡಿದ್ದು ಶಾರ್ಟ್ ಫಿಲಮ್ ಹೀರೋ ಕಾರ್ತಿಕ್ ರುವಾರಿ ಜೊತೆ. ಸೊ ಕ್ಯಾಮ್ರಾ ಪರ್ಸನ್ ಫಿಲಮ್ ಕ್ಯಾಮ್ರಾ ಮ್ಯಾನ್ ಜೀವ ಅವ್ರ ಜೊತೆ ಚಂದನ. ಥ್ಯಾಂಕ್ ಯು. ಮುಗೀತು, ಹೊಟ್ಟೆ ಹಸಿತದೆ, ಎಲ್ಲರೂ ಹೋಗಿ ಊಟ ಮಾಡೋಣ.